ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ ಕೋಶ್. ಇವತ್ತು ಕೆಎಸ್ಆರ್ಟಿಸಿ ಜಂಟಿ ಕ್ರಿಯಾ ಸಮಿತಿಯು 4 ನಿಗಮದ ಸಾರಿಗೆ ನೌಕರರನ್ನು ಹೋರಾಟಕ್ಕೆ ಸಿದ್ಧ ಮಾಡಲು ಕರಪತ್ರ ಹಂಚುತ್ತಿರುವ ಬಗ್ಗೆ ಮಾತಾಡೋಣ. ಹಾಗೂ ಅದು ಅಲ್ಲದೆ ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಚಾಲಕ ಮತ್ತು ಚಾಲಕ ಕಮ್ ನಿರ್ವಾಹಕ 2000 ಹುದ್ದೆಗಳು ಬಿಡುಗಡೆ ನೇಮಕಾತಿ ಕುರಿತು ಬಗ್ಗೆ ಈ ವಿಡಿಯೋ ಇರುತ್ತದೆ. ನೀವು ಕೊನೆಯ ತನಕ ಈ ವಿಡಿಯೋವನ್ನು ನೋಡಿರಿ. ಹಾಗೆ ನನ್ನ ಚಾನೆಲ್ ಅನ್ನು ಲೈಕ್ ಮಾಡುತ್ತಾ ಇರಿ. ಜಂಟಿ ಕ್ರಿಯಾ ಸಮಿತಿ ಹೊರಡಿಸಿರುವ ಕರಪತ್ರದಲ್ಲಿ ಸರ್ಕಾರದ ಜೊತೆ ಹಲವಾರು ಮೀಟಿಂಗ್ಗಳು, ಅದರ ಪರಿಣಾಮ ಮತ್ತು ಸರ್ಕಾರ ನಡೆದುಕೊಂಡ ರೀತಿಯನ್ನು ಸವಿಸ್ತಾರವಾಗಿ ಹೇಳಿದ್ದಾರೆ. ಮುಂದಿನ ಗಂಭೀರತರದ ಹೋರಾಟಕ್ಕೆ ಅಣಿಯಾಗಲು ಕೇಳಿಕೊಂಡಿದ್ದಾರೆ. ಅಲ್ಲದೆ ಎಲ್ಲ ವಿಭಾಗಗಳ ಮತ್ತು ಘಟಕಗಳಲ್ಲಿ ಈ ಕರಪತ್ರಗಳನ್ನು ಹಂಚಿದ್ದು ಒಮ್ಮೆಲೆ ಹೋರಾಟದ ತಿರುವು ಪಡೆಯುವ ಸಾಧ್ಯತೆ ಕೂಡ ಇರುತ್ತದೆ. ವಾಯುವ್ಯ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ ಹುಬ್ಬಳ್ಳಿಯಲ್ಲಿ ಚಾಲಕ ಕಮ್ ನಿರ್ವಾಹಕರ ತಾತ್ಕಾಲಿಕ ಪಟ್ಟಿ ಬಿಡುಗಡೆ ಆಗಿದೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಉಲ್ಲೇಖ ವಾಯುವ್ಯ ಕರ್ನಾಟಕ ರಾಷ್ಟ್ರ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ ಹುಸಿ ನೇಮಕ ಹುಬ್ಬಳ್ಳಿಗೆ ದಾಖಲೆಗಳೊಂದಿಗೆ ನೀವು ಭೇಟಿಯಾಗಬಹುದು ಅಥವಾ ಆನ್ಲೈನ್ ಮೂಲಕ ಆಕ್ಷೇಪಣೆ ಸಲ್ಲಿಸಬಹುದಾಗಿದೆ. ಅದರ ನಂಬರ್ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ದಲ್ಲಿ ಕೊಟ್ಟಿರ್ತೀನಿ, ನೀವು ಓಪನ್ ಮಾಡಿಕೊಳ್ಳಬಹುದು. ಜಂಟಿ ಕ್ರಿಯಾ ಸಮಿತಿ ಮುಖಂಡ ಶ್ರೀ ಮಂಜುನಾಥರವರು ಬೆಂಗಳೂರಿನ ಮ್ಯಾಜೆಸ್ಟಿಕ್ ನಲ್ಲಿ ಕರಪತ್ರ ನೀಡಿ ಅವರನ್ನು ಹೋರಾಟಕ್ಕೆ ಸಜ್ಜು ಮಾಡುತ್ತಿರುವ ದೃಶ್ಯ. ಜಂಟಿ ಕ್ರಿಯಾ ಸಮಿತಿಯ ಮುಖಂಡರಾದ ಆರ್.ಎಫ್. ಕವಳಿಕಾಯಿ ಹಾಗೂ ಜಿ. ಪ್ರಕಾಶ್ ಮೂರ್ತಿಯವರು ಸಾರಿಗೆ ನೌಕರರನ್ನು ಕರಪತ್ರ ಹಂಚಿ ಹೋರಾಟಕ್ಕೆ ಸಜ್ಜಾಗಲು ಕೇಳಿಕೊಳ್ಳುತ್ತಿರುವ ದೃಶ್ಯ. ನುಮರಾಲಜಿ 1 ರಿಂದ 9 ಸಂಖ್ಯೆ ಏನನ್ನು ಹೇಳುತ್ತೇವೆ? 1 ಸೂರ್ಯ ನಾಯಕತ್ವ, 2 ಚಂದ್ರ ಭಾವನೆ ಸ್ನೇಹ, 3 ಗುರು ಜ್ಞಾನ ಶಿಕ್ಷಣ, 4 ರಾವು ಶಿಸ್ತು ಮತ್ತು ಕಠಿಣ, 5 ಬುಧ ಬುದ್ಧಿಶಕ್ತಿ. 1998 ದಿನಾಂಕ 24/12/2025 ಚಾಲಕ ಮತ್ತು ಚಾಲಕ ಪರಿಶಿಷ್ಟ ಜಾತಿ ಹಿಂಬಾಕಿ ಮತ್ತು ಚಾಲಕ ಕಮ್ ನಿರ್ವಾಹಕ ಪರಿಶಿಷ್ಟ ಜಾತಿ ಹಿಂಬಾಕಿ ಉದ್ಯೋಗಿಗಳಿಗೆ ಸರ್ಕಾರದ ಆದೇಶದಂತೆ 1686 ಮತ್ತು 55 ಚಾಲಕ ಪರಿಶಿಷ್ಟ ಜಾತಿ ಹಿಂಬಾಕಿ ಮತ್ತು 259 ಚಾಲಕ ಕಮ್ ನಿರ್ವಾಹಕ ಪರಿಶಿಷ್ಟ ಜಾತಿ ಹಿಂಬಾಕಿ ಒಟ್ಟು 2000 ಹುದ್ದೆಗಳಿಗೆ ತಾತ್ಕಾಲಿಕ ಪರಿಷ್ಕರಿಸಿ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. 10/12/2019 ಸಂಬಂಧಿಸಿದಂತೆ ದಿನಾಂಕ 14/6/2025 ಪ್ರಕಟಿಸಲಾದ ಚಾಲಕ ಕಮ್ ನಿರ್ವಾಹಕ ಪರಿಶಿಷ್ಟ ಜಾತಿ ಬಾಕಿ ದರ್ಜೆ 3 ಹುದ್ದೆಯ ಆಯ್ಕೆ ಪಟ್ಟಿಯನ್ನು TPS 2022 ದಿನಾಂಕ 1/12/2025 ಆಯ್ಕೆ ಪಟ್ಟಿ ಪ್ರಕಟಿಸಲಾಗಿದೆ. ಆಯ್ಕೆಗೊಂಡ ಹುದ್ದೆಯಲ್ಲಿ 1 ವರ್ಷದ ಕಾಲ ತರಬೇತಿಗೆ ಒಳಪಡಬೇಕಾಗುತ್ತದೆ. ವೆರಿಫಿಕೇಶನ್ಗೆ ಬೇಕಾಗುವ ದಾಖಲೆಗಳನ್ನು ತಾವು ಈಗಾಗಲೇ ತೆಗೆದಿಟ್ಟುಕೊಳ್ಳುವುದು ಉತ್ತಮ. ಈ ತಾತ್ಕಾಲಿಕ ಆಯ್ಕೆ ಪಟ್ಟಿ ಸಂಬಂಧಿಸಿದಂತೆ ಯಾವುದೇ ಆಕ್ಷೇಪಣೆ ಇದ್ದಲ್ಲಿ ದಿನಾಂಕ 2/1/2026 ಅಂದರೆ ಜನವರಿ 2 ಸಂಜೆ 5:30 ಅಧ್ಯಕ್ಷರು, ಆಯ್ಕೆ ಸಮಿತಿ, ಮುಖ್ಯ ಸಂಚಾರ ವ್ಯವಸ್ಥಾಪಕರು, ಕೇಂದ್ರ ಕಚೇರಿ 6 ಶುಕ್ರ ಪ್ರೀತಿ ಕಲೆ ಸೌಂದರ್ಯಕ್ಕೆ ವೃದ್ಧಿ ಇರುವುದರಿಂದ ಇವು ಉತ್ತಮ ಸಂಬಂಧ ಹೊಂದಿರುತ್ತಾರೆ. ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ. ನನ್ನ ವಿಡಿಯೋ ಲೈಕ್ ಮಾಡ್ತಾ ಇರಿ. 7 ಕೇತು ಜ್ಞಾನ ಆಧ್ಯಾತ್ಮಿಕತೆ, 8 ಶನಿ ಶ್ರಮ ನ್ಯಾಯ ಕರ್ಮಗಳಿಂದ ಇವರು ಶ್ರಮಗಳಿಂದ ಹಣ ಗಳಿಸುವ ಶಕ್ತಿಯುಳ್ಳವರು. ಕುಜ ಮಂಗಳ ಶಕ್ತಿ ಧೈರ್ಯ ಶಕ್ತಿಯುತ ಉಳ್ಳವರಾಗಿರ್ತಾರೆ. ನನ್ನ ವಿಡಿಯೋನ ಲೈಕ್ ಮಾಡ್ತಾ ಇರಿ. ಹುಬ್ಬಳ್ಳಿಯಲ್ಲಿ ಕ್ಲೌಡ್ ಕಿಚನ್ ಪ್ರಾರಂಭವಾಗಿದೆ. ಅಕ್ಷಯ್ ಕಾಲನಿಯಲ್ಲಿ ಇರ್ತದೆ.
ನೀವು ಜೊಮ್ಯಾಟೊ ಸ್ವಿಗ್ಗಿನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ, ಆರ್ಡರ್ ಮಾಡಿ ಮನೆ ಊಟ ರುಚಿ ಪಡೆಯಿರಿ. ಇವರ ಮೊಬೈಲ್ ನಂಬರ್ 9844096473. ಕೆಎಸ್ಆರ್ಟಿಸಿ ನೌಕರರೇ, ಜಂಟಿ ಕ್ರಿಯಾ ಸಮಿತಿಯು ರಾಜ್ಯದ ಎಲ್ಲ ವಿಭಾಗ ಮತ್ತು ಘಟಕಗಳಲ್ಲಿ ಕರಪತ್ರ ಹಂಚುತ್ತಾ ಇದೆ. ಈಗ ಆದಷ್ಟು ಹಂಚಿಕೆಯಾಗಿದೆ. ಸರ್ಕಾರ ನೌಕರರು ಹಠಾತ್ಕರ ಕೂಡಿದ್ದಲ್ಲಿ ಸರ್ಕಾರಕ್ಕೆ ಮುಜುಗರ ತರುವ ಸಂದರ್ಭ ಉಂಟು. ಸಾರಿಗೆ ಮಂತ್ರಿಗಳು ಇದನ್ನು ಪರಿಗಣಿಸಿ, ಮುಖ್ಯಮಂತ್ರಿಗಳು ಇದನ್ನು ಪರಿಗಣಿಸಿ ಸರ್ಕಾರವು ಸಾರಿಗೆ ಮುಖಂಡರನ್ನ ಬೇಗನೆ ಕರೆಸಿ ಸಾರಿಗೆ ನೌಕರರ ಬೇಡಿಕೆಗಳನ್ನು ಇತ್ಯರ್ಥಪಡಿಸಬೇಕಾಗಿದೆ. ವಾಯು ಸಾರಿಗೆ ನಿಗಮದಲ್ಲಿ ಚಾಲಕ ಮತ್ತು ತಾತ್ಕಾಲಿಕ ಪಟ್ಟಿ ಪ್ರಕಟಿಸಿದ್ದು, ಇದರಿಂದ ನೇಮಕಾತಿ ಚಾಲಕ ಹೋರಾಟ ಯಶಸ್ವಿ ಸಿಕ್ಕದಂತಾಗಿದೆ ಅಂತ ಹೇಳಬಹುದು. If you want this list of exhibited slightly, see the link below the video description. ನನ್ನ ಚಾನೆಲ್ಗೆ ಲೈಕ್ ಮಾಡಿ, ಸಪೋರ್ಟ್ ಕೊಡಿ. ಒಗ್ಗಟ್ಟಿನಿಂದ ಹೋರಾಟ ಮಾಡಿದರೆ ಜಯ ಖಚಿತ ಹೇಳುತ್ತಾ ನನ್ನ ವಿಡಿಯೋ ನೀವು ನೋಡಿದ್ದಕ್ಕೆ ನನ್ನ ಧನ್ಯವಾದಗಳನ್ನು ನಿಮಗೆ ತಿಳಿಸುತ್ತೇನೆ.